ಪಕ್ಷಿಗಳ ಊರಿನಲ್ಲಿ ತರಕಾರಿ ಬೆಳೆ. ಆ ಊರಿನಲ್ಲಿ ಹೊಲಗಳೆಲ್ಲ ತುಂಬಾನೇ ಹಚ್ಚ ಹಸಿರಾಗಿತ್ತು. ಆ ಊರಿನಲ್ಲಿರುವ ಒಂದೊಂದು ಪಕ್ಷಿಗೂ ಕೂಡ ಊರಿನ ಗಡಿಯಲ್ಲಿ ಒಂದೊಂದು ಹೊಲ ಇತ್ತು. ಕೆಲವರು ಅವರ ಹೊಲಗಳಲ್ಲಿ ಭತ್ತ ಹಾಗೂ ಜೋಳ ಬೆಳೆಸಿದ್ರೆ, ಇನ್ನು ಕೆಲವರು ಅವರ ಹೊಲಗಳಲ್ಲಿ ತರಕಾರಿಗಳನ್ನ ಬೆಳೆಸ್ತಾ ಇದ್ರು. ಒಂದಿನ ಸಂಜೆ ಸಮಯ ಚಿಚುಕಾಗೆ, ಚೋಟಗಿಳಿ, ಲೂಸಿ ಪಾರಿವಾಳ, ಟುನಿಗುಬ್ಬಚ್ಚಿ ಎಲ್ರೂ ಕೂತ್ಕೊಂಡು ಅವರವರ ಹೊಲಗಳ ಬಗ್ಗೆ ಮಾತಾಡ್ತಾ ಇದ್ರು. ನನ್ನ ತೋಟದಲ್ಲಿ ಸುಮಾರು ಬದನೆಕಾಯಿಗಳು ಬೆಳೆದಿದೆ. ಆ ಬದನೆಕಾಯಿ ಸಾರು ಮಾಡಿ ಮಾಡಿ ಅದನ್ನು ತಿಂದು ತಿಂದು ನನಗಂತೂ ಬೋರ್ ಆಗ್ತಾ ಇದೆ. ಏನ್ ಮಾಡೋದೇನೋ ಒಂದೋನೋ ಅರ್ಥ ಆಗ್ತಾ ಇಲ್ಲ. ನನ್ನ ತೋಟದಲ್ಲೂ ಕೂಡ ಹೀರೆಕಾಯಿಗಳು ಎಷ್ಟು ಬೆಳೆದಿದೆ ಗೊತ್ತಾ? ಒಂದೊಂದು ಕಾಯಿನೋ ನನ್ನ ಕೈ ಉದ್ದ ಇದೆ. ಹೀರೆಕಾಯಿನ ನೋಡ್ಕೊಳ್ಳೋದೇ ದೊಡ್ಡ ಕಷ್ಟ, ಇದರಲ್ಲಿ ಅಡಿಗೆ ಮಾಡೋದು ಇನ್ನೂ ಕಷ್ಟ. ಆವಾಗ ಚೋಟು ನಗುತ್ತಾ, ನನ್ನ ತೋಟದಲ್ಲೂ ಸುಮಾರು ಕುಂಬಳಕಾಯಿಗಳು ಇದೆ. ಅವುಗಳು ನೋಡಕ್ಕೆ ಫುಟ್ಬಾಲ್ ಥರನೇ ಇದೆ. ಅಷ್ಟು ಕುಂಬಳಕಾಯಿಗಳನ್ನ ಏನ್ ಮಾಡೋದೋ ಏನೋ. ನಾನು ಪಟ್ನಕ್ಕೆ ಹೋದಾಗ ನೋಡಿದೆ, ಈ ತರಕಾರಿಗಳನ್ನ ಎಷ್ಟು ಹಣ ಖರ್ಚು ಮಾಡಿ ಎಲ್ರೂ ತಗೊಳ್ತಾರೆ ಗೊತ್ತಾ? ನೀವೆಲ್ರೂ ಅದೃಷ್ಟವಂತರು. ಆದರೂ ದಿನ ಒಂದೇ ತರಕಾರಿ ಸಾರು ಮಾಡಿ ತಿನ್ನೋದು ಕಷ್ಟನೇ. ನಾನು ನನ್ನ ಹೊಲದಲ್ಲಿ ಬೆಳೆದಿರುವ ಟೊಮೆಟೊದಿಂದ ದಿನ ಸೂಪ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಹಾಗಂತ ಪಕ್ಷಿಗಳು ಎಲ್ರೂ ಮಾತಾಡ್ತಾ ಇದ್ದಾಗ ಆವಾಗಲೇ ಮಹಿಹದ್ದು ಅಲ್ಲಿಗೆ ಬಂತು. ಏನೋ ಎಲ್ರೂ ನಿಮ್ಮ ಹೊಲದಲ್ಲಿ ಬೆಳೆದ ತರಕಾರಿಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ? ತರಕಾರಿಗಳು ತುಂಬಾ ಚೆನ್ನಾಗಿನೇ ಬೆಳೆದಿದೆ, ಅದು ಸಂತೋಷ ಪಡ್ಬೇಕಾಗಿರೋ ವಿಷಯ. ನೀವೆಲ್ರೂ ಯಾಕೆ ಬೇಜಾರು ಮಾಡ್ಕೊಳ್ತಿದ್ದೀರಾ? ಅದರಲ್ಲಿ ಸಂತೋಷನೇ ಮಹಿ. ಆದ್ರೆ ದಿನ ಒಂದೇ ತರಕಾರಿ ಸಾರು ಮಾಡಿ ತಿಂದ್ರೆ ಬೇರೆ ತರಕಾರಿ ಸಾರು ಮಾಡಿ ತಿನ್ನಕ್ಕೆ ಅವಕಾಶನೇ ಸಿಗೋದಿಲ್ಲ. ಅದಕ್ಕೆ ಅಷ್ಟು ತರಕಾರಿಗಳನ್ನ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀವಿ. ಹಾಗಂತ ಟುನಿ ಹೇಳಿದನ್ನ ಕೇಳಿ ಮಹಿಹದ್ದಿಗೆ ಒಂದು ಒಳ್ಳೆ ಆಲೋಚನೆ ಬಂತು. ಆಹಾ, ನನ್ನ ಹತ್ರ ಒಂದು ಒಳ್ಳೆ ಆಲೋಚನೆ ಇದೆ. ಆವಾಗ ಎಲ್ರೂ ಆಸಕ್ತಿಯಿಂದ ಕೇಳ್ತಾ ಇದ್ರು. ನಿಮ್ಮೆಲ್ಲರ ಹತ್ರನೂ ಹೊಲ ಇದೆ, ಎಲ್ಲರ ಹೊಲದಲ್ಲೂ ಕೂಡ ತರಕಾರಿ ಬೆಳೀತಾ ಇದೆ. ನಂದೊಂದು ಯೋಚನೆ. ಏನದು ಮಹಿ? ಏನಿದ್ರು ಬೇಗ ಹೇಳೋ, ಅದನ್ನ ಹಾಗೇನೆ ಮಾಡ್ತೀವಿ. ನಾವ್ ಯಾಕೆ ಒಂದೊಂದಿನ ಒಬ್ಬೊಬ್ರು ಹೊಲಕ್ಕೆ ಹೋಗಿ ಅಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡಬಾರ್ದು? ಆವಾಗ ದಿನ ಒಬ್ರು ಹೊಲಕ್ಕೆ ಹೋಗಿ ತರದ ಅಡಿಗೆ ಮಾಡಂಗೆ ಇರುತ್ತೆ, ದಿನ ಒಂದು ರುಚಿನೂ ಸಿಗುತ್ತೆ. ಈ ಯೋಚನೆ ಚೆನ್ನಾಗಿದೆ ಅಲ್ವಾ? ಹಾಗಂತ ಮಹಿ ಹೇಳಿದನ ಕೇಳಿ ಎಲ್ರೂ ತುಂಬಾನೇ ಸಂತೋಷಪಟ್ರು. ಅರೆ, ಈ ಯೋಚನೆ ತುಂಬಾನೇ ಚೆನ್ನಾಗಿದೆ. ತರಕಾರಿಗಳು ಕೂಡ ಹಾಳಾಗಲ್ಲ, ಅದೇ ರೀತಿ ದಿನ ಒಂದು ರುಚಿ ತಿನ್ಬೋದು. ಮಹಿ, ನಿಜವಾಗ್ಲೂ ಈ ಯೋಚನೆ ತುಂಬಾನು ಚೆನ್ನಾಗಿದೆ. ಹಾ, ಇದನ್ನೇ ಪಟ್ಟಣದಲ್ಲಿ ಫಾರ್ಮ್ ಟು ಟೇಬಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಅದಕ್ಕೆ 1000 ಗಟ್ಟಲೆ ಬಿಲ್ಲು ಕೂಡ ಕಟ್ತಾರೆ. ಆದ್ರೆ ನಾವಂತೂ ₹1 ಖರ್ಚು ಮಾಡ್ಬೇಕಾಗಿರೋ ಅವಶ್ಯಕತೆನೂ ಇಲ್ಲ. ಹಾಗೆ ಇವರು ಮಾತಾಡ್ತಾ ಇದ್ದಿದ್ದನ್ನೆಲ್ಲ ಪಕ್ಕದಲ್ಲಿ ಆಟಾಡ್ತಾ ಇದ್ದ ಮಕ್ಕಳು ಕೂಡ ಕೇಳಿಸ್ಕೊಂಡ್ರು. ಹಬ್ಬದೂಟ ಅನ್ನುವ ಮಾತು ಕೇಳಿದ ತಕ್ಷಣ ಮಕ್ಕಳೆಲ್ರು ಅವ್ರ ಆಟಾಡಿದನ್ನೆಲ್ಲ ಬಿಟ್ಬಿಟ್ಟು ಅವರ ತಾಯಿಯಂದಿರ ಹತ್ತಿರ ಬಂದ್ರು. ಹಬ್ಬದೂಟನಾ? ಹಾಗಾದ್ರೆ ನಾನು ಒಲೆ ಕಚ್ಚಕ್ಕೆ ಹೋಗಿ ಸೌದೆಗಳನ್ನ ತಗೊಂಡ್ ಬರ್ತೀನಮ್ಮ. ಹಾ, ನಾನು ಕೂಡ ತೋಟದಲ್ಲಿರುವ ಬದನೆಕಾಯಿಗಳನ್ನ ತಗೊಂಡ್ ಬಂದ್ ಕೊಡ್ತೀನಿ. ಅದು ನನಗ್ ತುಂಬಾನೇ ಇಷ್ಟ. ಹಾಗಾದ್ರೆ ದಿನ ಒಬ್ಬೊಬ್ರು ಹೊಲದಲ್ಲಿ ಅಡಿಗೆ ಮಾಡಿ ಊಟ ಮಾಡದಾ? ಅಂದ್ರೆ ದಿನ ಪಿಕ್ನಿಕ್ ತರಾನಾ? ವಾವ್! ಹಾಗಂತ ಮಕ್ಕಳು ಆಸಕ್ತಿಯಿಂದ ಮಾತಾಡೋದನ್ನ ನೋಡಿ ದೊಡ್ಡವ್ರಿಗೂ ಅವ್ರು ತೆಗೆದ ನಿರ್ಧಾರ ಇಷ್ಟ ಆಯಿತು. ಸರಿ ಸರಿ, ಎಲ್ಲ ಸರಿಯಾಗಿದೆ. ಮೊದಲು ಯಾರ ತೋಟದಲ್ಲಿ ಹಬ್ಬದೂಟ? ನನ್ನ ತೋಟದಲ್ಲಿ ಬದನೆಕಾಯಿಗಳು ಜಾಸ್ತಿ ಇದೆ, ಅದು ಹಾಳಾಗೋದ್ರಲ್ಲಿ ನಾಳೆ ಮೊದಲು ನನ್ನ ತೋಟದಲ್ಲಿ ನಿಮ್ಮೆಲ್ರಿಗೂ ಊಟ. ಹಾಗಂತ ಟುನಿ ಹೇಳಿದಾಗ ಎಲ್ರೂ ಸರಿ ಅಂತ ಒಪ್ಕೊಂಡ್ರು. ಹಾಗೆ ನಾಳೆ ಹಬ್ಬದೂಟದ ಬಗ್ಗೆ ಯೋಚನೆ ಮಾಡ್ಕೊಂಡು ಎಲ್ರೂ ಅವರವರ ಮನೆಗೆ ಹೋದ್ರು. ನಾಳೆ ಮೊದಲನೇ ದಿನ ಟುನಿಗುಬ್ಬಚ್ಚಿಯ ತೋಟದಲ್ಲಿ ಊಟ. ಮರುದಿನ ಬೆಳಗ್ಗೆ ಆ ಊರಿನಲ್ಲಿ ಹಬ್ಬದ ವಾತಾವರಣ ಕಾಣಿಸ್ತಾ ಇತ್ತು. ಪಕ್ಷಿಗಳೆಲ್ಲರೂ ಅಡಿಗೆ ಮಾಡಕ್ಕೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನ ತಗೊಂಡು ಟುನಿಗುಬ್ಬಚ್ಚಿಯ ತೋಟಕ್ಕೆ ಹೋದ್ರು. ಟುನಿಗುಬ್ಬಚ್ಚಿ ತೋಟದಲ್ಲಿರುವ ಬದನೆಕಾಯಿಗಳೆಲ್ಲಾನು ತುಂಬಾನು ಚೆನ್ನಾಗಿ ಬೆಳೆದಿತ್ತು. ಬನ್ನಿ ಬನ್ನಿ, ನನ್ನ ಹೊಲಕ್ಕೆ ನಿಮ್ಮೆಲ್ಲನ ಸ್ವಾಗತ ಮಾಡ್ತಾ ಇದ್ದೀನಿ. ನನ್ನ ಹೊಲದಲ್ಲಿರುವ ಬದನೆಕಾಯಿಗಳೆಲ್ಲ ಹೇಗಿದೆ? ಟುನಿ, ನಿಜವಾಗ್ಲೂ ನಿನ್ನ ಹೊಲದಲ್ಲಿರುವ ಬದನೆಕಾಯಿಗಳೆಲ್ಲ ನಿಂತರ ತುಂಬಾನೇ ಅಂದವಾಗಿದೆ. ಸರಿ, ಕೆಲಸನ ಶುರು ಮಾಡೋಣವಾ? ಆವಾಗ ಮಹಿಹದ್ದು, ಲೂಸಿ ಪಾರಿವಾಳ ಇಬ್ರು ಹೋಗಿ ಟುನಿಯ ಹೊಲದಲ್ಲಿ ಕಲ್ಲುಗಳಿಂದ ಒಲೆ ತಯಾರು ಮಾಡಿದ್ರು. ಮಕ್ಳೆಲ್ರೂ ಕೂಡ ಅಡವಿಗೆ ಹೋಗಿ ಅಲ್ಲಿಂದ ಒಣಗಿರೋ ಸೌದೆಗಳನ್ನ ತಗೊಂಡ್ ಬಂದ್ರು. ಮಕ್ಳೇ, ನಿಮ್ಮೆಲ್ರಿಗೆ ಇನ್ನೊಂದು ಕೆಲಸ. ಬುಜ್ಜಿ, ತೋಟಕ್ಕೆ ಹೋಗಿ ಚಿಕ್ಕ ಚಿಕ್ಕ ಬದನೆಕಾಯಿನ ತಗೊಂಡ್ ಬಾ. ಆ ಚಿನ್ನು, ನೀನು ತೋಟಕ್ಕೆ ಹೋಗಿ ಟೊಮೆಟೊ ತಗೊಂಡ್ ಬಾ. ಆಮೇಲೆ ಬನ್ನು, ನೀನು ತುಂಬಾ ಖಾರವಾಗಿರುವ ಹಸಿಮೆಣಸನ್ನ ತಗೊಂಡ್ ಬಾ. ನೋಡ್ಕೊಂಡ್ ಬರ್ಬೇಕೇಳ್ರು. ಹಾಗಂತ ಟೋನಿ ಹೇಳಿದಾಗ ಮಕ್ಳೆಲ್ರೂ ಸರಿ ಅಂತ ಬುಟ್ಟಿ ತಗೊಂಡು ಹೊರಟ್ರು. ಹೇ ಚಿನ್ನು, ಇಲ್ಲಿ ನೋಡಿದ್ಯಾ? ಈ ಬದನೆಕಾಯಿಗಳು ಎಷ್ಟು ಫ್ರೆಶ್ ಆಗಿದೆ ಅಲ್ವಾ? ಈ ಬದನೆಕಾಯಿ ಸಾರಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ.
ಆ ಈ ಟೊಮೆಟೊಗಳು ಎಷ್ಟೋ ಕೆಂಪಾಗಿದೆ ಅಂತ ನೋಡು ಬುಜ್ಜಿ. ಹಾಗಂತ ಹೇಳಿ ಚಿನ್ನು ಒಂದು ಟೊಮೆಟೊನ ಅವನ ಕೊಕ್ಕಿನಲ್ಲಿ ಚುಚ್ಕೊಂಡ. ಹಾಗೆ ಈ ಕಡೆ ಎಲ್ರೂ ಅಡಿಗೆ ಕೆಲಸನ ಶುರು ಮಾಡಿದ್ರು. ಟುನಿನೇ ಅವತ್ತು ಅಡಿಗೆಗೆ ಹೆಡ್ ಶೆಫ್. ಸರಿ, ಇವಾಗ ಬದನೆಕಾಯಿ ಹಾಕಿ ಬದನೆಕಾಯಿ ಸಾರು ಮಾಡೋಣ. ಆಮೇಲೆ ಜೋಳ ಬೆಳೆದಿದಲ್ವಾ, ಜೋಳ ರೊಟ್ಟಿ ಮಾಡೋಣ. ಎರಡಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಹಾ, ನೀನ್ ಹೇಳಿದನ್ ಕೇಳುವಾಗ್ಲೇ ಖುಷಿ ಆಗ್ತಿದೆ. ಸರಿ, ಸಾರ್ ನೀನ್ ಮಾಡು, ಜೋಳ ರೊಟ್ಟಿನ ನಾವಿಬ್ರು ಸೇರಿ ಮಾಡ್ತೀವಿ. ಈರುಳ್ಳಿ ಮೆಣಸಿನಕಾಯಿ ಎಲ್ಲ ನಾನ್ ಕಟ್ ಮಾಡ್ತೀನಿ, ಆದ್ರೆ ನನ್ನ ಕಣ್ಣಲ್ಲಿ ನೀರ್ ಮಾತ್ರ ಬರ್ಲೇಬಾರ್ದಪ್ಪ. ಹಾಗಂತ ಹೇಳಿದ್ಲು ಚಿಚ್ಚು. ಹಾಗೆ ಎಲ್ರು ಅವ್ರ ಕೆಲ್ಸನ ಶುರು ಮಾಡಿದ್ರು. ಆವಾಗ ಲೂಸಿ ಪಾರಿವಾಳ ಅಲ್ಲಿ ಅಡಿಗೆ ಮಾಡೋದನ್ನ ನೋಡಿ, ಹಬ್ಬ, ಈ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಪಟ್ಟಣದಲ್ಲಿ ಇದನ್ನ ಲೈವ್ ಅಡಿಗೆ ಅಂತ ಕರೀತಾರೆ. ಹೌದು, ಈ ಸಂತೋಷಕ್ಕಿಂತ ಏನ್ ಸಂತೋಷ ಬೇಕು ಹೇಳು ಲೂಸಿ? ನಾವು ಪ್ರಕೃತಿಯ ಮಧ್ಯದಲ್ಲಿ, ಹಾಗೇನೆ ನಮ್ಮ ತೋಟದಲ್ಲಿ ಬೆಳೆದಿರುವ ತರಕಾರಿಗಳಿಂದ ಅಡಿಗೆ ಮಾಡೋದೇ ಖುಷಿ. ಸ್ವಲ್ಪ ಸಮಯದಲ್ಲಿ ಬಿಸಿ ಬಿಸಿಯಾದ ಬದನೆಕಾಯಿ ಸಾರು, ಬಿಸಿ ಬಿಸಿಯಾದ ಜೋಳ ರೊಟ್ಟಿ ತಯಾರಾಯಿತು. ಎಲ್ರೂ ಬಾಳೆ ಎಲೆನ ಹಾಕೊಂಡು ರೌಂಡ್ ಆಗಿ ಕೂತ್ಕೊಂಡ್ರು. ಆಹಾ ಅಮ್ಮ, ನೀನ್ ಮಾಡಿರೋ ಸಾರು ವಾಸನೆ ಇಲ್ಲೆಲ್ಲಾನು ಹರಡ್ತಾ ಇದೆ. ಟುನಿಗುಬ್ಬಚ್ಚಿ ತುಂಬಾನು ಪ್ರೀತಿಯಿಂದ ಎಲ್ಲರ ಎಲೆಗೂ ಜೋಳ ರೊಟ್ಟಿ ಹಾಗೂ ಬದನೆಕಾಯಿ ಸಾರನ್ನ ಬಡ್ಸದ್ಲು. ಆವಾಗ, ಅದ್ಭುತ ಟುನಿಯತ್ತೆ, ಇಂಥ ಸಾರು, ಇಂಥ ಜೋಳ ರೊಟ್ಟಿನ ನನ್ನ ಜೀವನದಲ್ಲಿ ನಾನು ಯಾವಾಗಲೂ ತಿಂದಿದ್ದೇ ಇಲ್ಲ. ಹಾ ನಿಜಾನೇ ಟುನಿ, ನಿಜವಾಗ್ಲೂ ನಿನ್ ಕೈಯಲ್ಲೇನೋ ಮ್ಯಾಜಿಕ್ ಇದೆ. ಅದಕ್ಕೆ ನಿನ್ನಿಂದ ಇಷ್ಟು ಚೆನ್ನಾಗಿ ಅಡಿಗೆ ಮಾಡಕ್ಕಾಗ್ತಿದೆ. ಹಾಗೆ ಎಲ್ರೂ ಹೊಟ್ಟೆ ತುಂಬಾ ಊಟ ಮಾಡಿ ಅಲ್ಲೇ ಸ್ವಲ್ಪ ಹೊತ್ತು ವಿಶ್ರಾಂತಿನೂ ತಗೊಂಡ್ರು. ಆ ದಿನ ಅನುಭವನ ಅವ್ರ ಜೀವನದಲ್ಲಿ ಅವರಿಂದ ಮರೆಯಕ್ಕೆ ಆಗಲ್ಲ. ಹೀಗಿರುವಾಗ 2ನೇ ದಿನ ಚಿಚುಕಾಗಿಯ ಹೊಲದಲ್ಲಿ ಊಟ. ಮರುದಿನ ಬೆಳಗ್ಗೆ ಎಲ್ರೂ ಚಿಚುಕಾಗಿಯ ತೋಟಕ್ಕೆ ಹೋದ್ರು. ಅಲ್ಲಿ ಹೀರೆಕಾಯಿಗಳು, ಸೋರೆಕಾಯಿಗಳು ಎಲ್ಲಾನು ತುಂಬಾ ಚೆನ್ನಾಗಿ ಬೆಳೆದಿತ್ತು. ತುಂಬಾ ಫ್ರೆಶ್ ಆಗಿನೂ ಇತ್ತು. ನೋಡಿದ್ರಾ, ನನ್ನ ತೋಟದಲ್ಲಿರುವ ಹೀರೆಕಾಯಿ, ಸೋರೆಕಾಯಿ ಎಲ್ಲಾನು ಎಷ್ಟು ಚೆನ್ನಾಗಿದೆ ಅಂತ. ಎಲ್ರೂ ನನ್ನನ್ನು ಹೊಗಳ್ಬೇಕು. ನಿಜಾನೇ ಚಿಚು, ತುಂಬಾ ಚೆನ್ನಾಗಿ ಮಾಡಿದೀಯಾ. ಸರಿ, ಇವತ್ತು ಮೆನು ಏನ್ ಚಿಚು? ಅದಾ, ನನ್ನ ಸ್ಪೆಷಲ್ ಹೀರೆಕಾಯಿ ಬಿರಿಯಾನಿ, ಆಮೇಲೆ ರೈತಾ ಮಾಡ್ತೀನಿ. ನಾನು ಮಾಡೋ ಹೀರೆಕಾಯಿ ಬಿರಿಯಾನಿನ ತಿಂದ್ರೆ ನೀವೆಲ್ರೂ ನನಗೆ ಫ್ಯಾನ್ಸ್ ಆಗ್ಬಿಡ್ತೀರಾ. ಹಾಗಂತ ಹೇಳಿದ್ಲು ಚಿಚು. ಅದನ್ನ ಕೇಳಿ ಎಲ್ರೂ ನಗಾಡ್ತಾ ಇದ್ರು. ಆಮೇಲೆ ಚಿಚು ಬಿರಿಯಾನಿ ಮಾಡೋ ಕೆಲ್ಸನ ಶುರು ಮಾಡಿದ್ಲು. ಅವಳು ಸ್ಪೀಡಾಗಿ ಮಾಡೋದನ್ನ ನೋಡಿ ಎಲ್ರೂ ಕೂಡ ತುಂಬಾನೇ ಆಶ್ಚರ್ಯಪಟ್ರು. ಹಾಗೇನೆ ಅವಳು ಮಸಾಲೆ ಹಾಕುವಾಗ ಅಲ್ಲಿರುವ ಎಲ್ರಿಗೂ ಕೆಮ್ಮು ಬಂತು. ಹೇ ಚಿಚು, ಸ್ವಲ್ಪ ಕಮ್ಮಿ ಹಾಕೋ, ನೋಡು ನಮ್ಮೆಲ್ರಿಗೂ ಕೆಮ್ಮು ಬರ್ತಾ ಇದೆ. ಬಿರಿಯಾನಿ ಖಾರ ಇಲ್ಲಾಂದ್ರೆ ಚೆನ್ನಾಗಿರಲ್ಲ ಚೋಟೋ, ಬಿರಿಯಾನಿಯಲ್ಲಿ ಖಾರ ಸ್ವಲ್ಪ ಜಾಸ್ತಿನೇ ಇರಬೇಕು. ಹಾಗಂತ ಹೇಳಿದ್ಲು ಚಿಚು. ಹಾಗೆ ಸ್ವಲ್ಪ ಸಮಯದಲ್ಲಿ ಅವಳು ಬಿಸಿ ಬಿಸಿಯಾದ ಬಿರಿಯಾನಿನ ಮಾಡ್ತಾ ಇದ್ಲು. ಆ ಬಿರಿಯಾನಿ ಸ್ಮೆಲ್ಲಿಗೆನೆ ಎಲ್ರಿಗೂ ತುಂಬಾನೇ ಹಸುವು ಶುರುವಾಯಿತು. ಚಿಚು, ಫ್ಯೂಚರಲ್ಲಿ ರೆಸ್ಟೋರೆಂಟ್ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ನಾನೇ ಮೊದಲು ಕಸ್ಟಮರ್ ನಿನಗೆ, ಸರಿನಾ? ಹಾಗೆ ಎಲ್ರೂ ಬಿರಿಯಾನಿನ ತಿನ್ನೋದಕ್ಕೋಸ್ಕರ ಕೂತ್ಕೊಂಡ್ರು. ವಾವ್, ಬಿರಿಯಾನಿನಾ ಅತ್ತೆ, ನೀವು ಸೂಪರ್ ಅತ್ತೆ. ಹಾಗೆ ಎಲ್ರೂ ಬಿರಿಯಾನಿ ತಿನ್ನಕ್ಕೆ ಶುರು ಮಾಡಿದ್ರು. ಚಿಚು, ನಿನಗೆ ಬರೀ ಬಾಯಿ ಮಾತು ಮಾತ್ರ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಇಷ್ಟು ಚೆನ್ನಾಗಿ ಹೀರೆಕಾಯಿಯಿಂದ ಬಿರಿಯಾನಿ ಕೂಡ ಮಾಡ್ಬೋದು ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಹಾ ಹೌದು, ನಿಜವಾಗ್ಲೂ ಹೀರೆಕಾಯಿ ತುಂಬಾ ಫ್ರೆಶ್ ಆಗಿದೆ. ಚಿಚು, ನಿನ್ನ ಅಡಿಗೆ ತುಂಬಾ ಚೆನ್ನಾಗಿದೆ. ಹಾಗೆ ಎಲ್ರೂ ಚಿಚುಕಾಗಿನ ಬಾಯಿ ತುಂಬಾ ಹೊಗಳಿದ್ರು. ಹೊಟ್ಟೆ ತುಂಬಾ ಹೀರೆಕಾಯಿ ಬಿರಿಯಾನಿನೂ ತಿಂದ್ರು. ಇನ್ನು 3ನೇ ದಿನ ಚೋಟಿಗಿಳಿಯ ಹೊಲದಲ್ಲಿ ಎಲ್ರಿಗೂ ಊಟ. ಮರುದಿನ ಬೆಳಗ್ಗೆ ಪಕ್ಷಿಗಳು ಎಲ್ರೂ ಕೂಡ ಚೋಟಿಗಿಳಿಯ ತೋಟಕ್ಕೆ ಹೋದ್ರು. ಚೋಟಿಗಿಳಿ ಅವರೆಲ್ಲರನ್ನ ಸಂತೋಷದಿಂದ ಸ್ವಾಗತ ಮಾಡಿದ್ಲು. ಬನ್ನಿ ಬನ್ನಿ, ನನ್ನ ತೋಟಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾವು ಉಪ್ಪು ಖಾರ ಅಡಿಗೆ ಏನು ಮಾಡಲ್ಲ, ಅದಕ್ಕೆ ಬದಲು ಸ್ವೀಟ್ ಮಾಡಬೇಕು. ಹೌದು, ನಮ್ಮಮ್ಮ ಕುಂಬಳಕಾಯಿ ಹಲ್ವಾ ಮಾಡ್ತಾ ಇದ್ದಾರೆ, ಆಮೇಲೆ ಹಾಲ್ ಪುರಿ ಮಾಡ್ತಾ ಇದ್ದಾರೆ. ಇದೇ ಇವತ್ತು ಮೆನು. ಹಾಗಂತ ಹೇಳಿದಾಗ ಮಕ್ಕಳೆಲ್ಲರೂ ತುಂಬಾನು ಸಂತೋಷಪಟ್ರು. ದೊಡ್ಡವರು ಕೂಡ ಅದಕ್ಕೋಸ್ಕರ ಕಾಯ್ತಾ ಇದ್ರು. ಆವಾಗ ಒಂದು ಮರದ ಕೆಳಗಡೆ ಒಲೆ ಕತ್ಸಿ ಚೋಟಿಗಿಳಿ ಸಂತೋಷದಿಂದ ಹಲ್ವಾ ಮಾಡ್ತಾ ಇದ್ಲು. ಆವಾಗ ಅವಳ ಮುಖದಲ್ಲಿರುವ ಸಂತೋಷನ ನೋಡಿ ಟುನಿ, ಚೋಟು, ನಿನ್ ಮುಖದಲ್ಲಿ ಎಷ್ಟು ಸಂತೋಷ ಕಾಣಿಸ್ತಾ ಇದೆ. ನೀನು ಎಲ್ರಿಗೂ ಪ್ರೀತಿಯಿಂದ ಅಡಿಗೆ ಮಾಡ್ತಾ ಇದೀಯಾ ಅಲ್ವಾ? ಆವಾಗ ಚೋಟು ನಗುತ್ತಾ, ಹೌದು ಟುನಿ, ಎಲ್ರೂ ದಿನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಕ್ಕಿಂತ ದೊಡ್ಡ ಸಂತೋಷ ಏನಿರುತ್ತೆ ನೀನೇ ಹೇಳು. ಹಾಗೆ ಸ್ವಲ್ಪ ಸಮಯದಲ್ಲಿ ಬಿಸಿ ಬಿಸಿ ಹಲ್ವಾ ಹಾಗೂ ಹಾಲ್ ಪುರಿನ ಚೋಟಿಗಿಳಿ ತಯಾರು ಮಾಡೋದ್ಲು. ಅದ್ಭುತ, ಈ ಹಲ್ವದ ರುಚಿ ಸ್ವರ್ಗದ ನೆನಪು ಬರ್ತಾ ಇದೆ. ಪಟ್ಟಣದಲ್ಲೂ ಕೂಡ ಇಂಥ ಸ್ವೀಟ್ ಇರಲ್ಲ. ನಿಜಾನೇ ಚೋಟು, ಈ ಸ್ವೀಟ್ನ ಹೇಗ್ ಮಾಡ್ತೀಯೋ ಏನೋ. ಹಾಗೆ ಎಲ್ರೂ ಚೋಟುನ ಮನಸಾರೆ ಮೆಚ್ಕೊಂಡು ಆ ಹಲ್ವಾನ ತಿಂತಾ ಇದ್ರು. ಹೀಗೆ ಪಕ್ಷಿಗಳ ಊರಿನಲ್ಲಿ ಹೊಸ ಪದ್ಧತಿ. ಪ್ರತಿದಿನ ಒಬ್ಬೊಬ್ಬರು ಹೊಲಕ್ಕೆ ಹೋಗಿ ಅಲ್ಲಿ ಏನ್ ಬೆಳೆದಿದೆಯೋ ಅದನ್ನ ಇಟ್ಕೊಂಡು ಅಡಿಗೆ ಮಾಡಿ ತಿನ್ನೋದು. ಹಾಗೆ ಅಡಿಗೆ ಮಾಡಿ ತಿನ್ನೋದು ಆ ಪಕ್ಷಿಗಳಿಗಂತೂ
ತುಂಬಾನು ಸಂತೋಷನ ಕೊಟ್ಟಿತ್ತು. ಇದು ಅವರವರ ಹೊಲದಲ್ಲಿ ಹೋಗಿ ಹೊಟ್ಟೆ ತುಂಬ ಊಟ ಮಾಡೋದು ಮಾತ್ರ ಅಲ್ಲ, ಆ ಹೊಲಗಳಲ್ಲಿ ಏನ್ ಬೆಳೆದಿದೆ, ಹೇಗ್ ಬೆಳೆದಿದೆ ಅನ್ನೋದನ್ನ ಎಲ್ರೂ ತಿಳ್ಕೊಳ್ತಾ ಇದ್ರು. ಹಾಗೇನೆ ಅವರ ಮಧ್ಯದಲ್ಲಿ ಇದ್ದ ಪ್ರೀತಿ ಬಂಧ ಎಲ್ಲಾನು ಬಲ ಆಗ್ತಾ ಇತ್ತು. ಹೀಗಿರುವಾಗ ಒಂದಿನ ಸಂಜೆ ಸಮಯ ಪುನಃ ಎಲ್ಲ ಪಕ್ಷಿಗಳು ಆಲದ ಮರದ ಕೆಳಗಡೆ ಬಂದ್ರು. ನಾವು ಈ ಹೊಲದಲ್ಲಿ ಹಬ್ಬದೂಟ ಕಾರ್ಯಕ್ರಮನ ಶುರು ಮಾಡಿ ಇವತ್ತಿಗೆ 4 ದಿನ ಆಯ್ತಲ್ವಾ? ನಮ್ ತರ ಯಾರೂ ಯೋಚನೆ ಮಾಡಿರಲ್ಲ. ನಿಜವಾಗ್ಲೂ ಈ ರೀತಿ ಎಲ್ರೂ ಒಟ್ಟಿಗೆ ಊಟ ಮಾಡೋದ್ರಲ್ಲಿ ಸಿಗೋ ಸಂತೋಷನ ಬಾಯಿ ಮಾತಿಂದ ಹೇಳಕ್ಕಾಗಲ್ಲ. ಹೌದೌದು, ಪ್ರತಿದಿನ ನಮ್ಮ ಮನೇಲಿ ನಾವೇ ಅಡಿಗೆ ಮಾಡಿ ನಾವೇ ತಿಂತಾ ಇದ್ವಿ. ಆದ್ರೆ ಇವಾಗ ಎಲ್ರೂ ಅಡಿಗೆ ಮಾಡಿ ಒಟ್ಟಿಗೆ ಕೂತ್ಕೊಂಡು ತಿನ್ನುವಾಗ ಅದರ ಸಂತೋಷನ ಮಾತಿಂದ ನಿಜವಾಗ್ಲೂ ಹೇಳಕ್ಕಾಗಲ್ಲ. ಹಾ, ಪಟ್ಟಣದಲ್ಲೂ ಕೂಡ ಯಾರು ಈ ರೀತಿ ಮಾಡಲ್ಲ. ನಾವು ಮಾಡ್ತಾ ಇದ್ದೀವಿ ಅಂದ್ರೆ ನಿಜವಾಗ್ಲೂ ನಾವು ಅದೃಷ್ಟವಂತರೇ. ಆವಾಗ ಚಿನ್ನು, ಹಾಗಾದ್ರೆ ಈ ಹೊಲದೂಟನ ನಾವು ಯಾವಾಗ್ಲೂ ನಿಲ್ಲಿಸ್ಲೇಬಾರ್ದು ಹಾಗಂತ ಹೇಳ್ದ. ಎಲ್ರೂ ಕೂಡ ಸರಿ ಅಂತ ಒಪ್ಕೊಂಡ್ರು.